ಉದಾಹರಣಪ್ಪ ಗಾಯತ್ರಿ ಮಂತ್ರವನ್ನು ಚೆನ್ನಾಗಿ ಬರ್ಕೊಂಡು ಓಂ ನಿಮಿಷ ಆಯ್ತು. 6 ಅಂಗಗಳ ಜಾಗೃತಗೊಳ್ಳದೆ ಅದು 5 ಪ್ರಾಣ, 1 ಮನಸ್ಸು. ಇವನು ಚೆನ್ನಾಗಿಟ್ಕೋ. 5 ಪ್ರಾಣಗಳು ಎಲ್ಲೆಲ್ಲವೂ ನಾಳೆ ಅದನ್ನು ಮುಂಜಾನೆ ಯೋಗ ಪ್ರೋಟೋಕಾಲ್ನಲ್ಲಿ ನನಗೆ ಕಲಿಸಿದ ಗುರುಗಳಾದಂಥ ಬಸವರೆಡ್ಡಿಯವರು, ಈಶ್ವರ್ ಬಸವರೆಡ್ಡಿಯವರು ಕೊಟ್ಟಿರುವಂಥ ಪ್ರೋಟೋಕಾಲ್. ನಮ್ಮ ಭಾರತದವರೇ, ನಮ್ಮ ಧಾರವಾಡ ಯೂನಿವರ್ಸಿಟಿಯವರೇ ಮೊರಾರ್ಜಿ ಯೋಗ ರಿಸರ್ಚ್ ಇನ್ಸ್ಟಿಟ್ಯೂಷನ್ಗೆ ಡೈರೆಕ್ಟರ್ ಆಗಿ ಹೋದರು. ಅಂತಾದರೂ ಪ್ರಧಾನಮಂತ್ರಿಗೆ ಯೋಗ ಪ್ರೋಟೋಕಾಲನ್ನು 175 ಗಂಟೆಗಳದನ್ನು ಫಾಲೋಅಪ್ ಮಾಡ್ತಾರೆ. ಫಸ್ಟ್ ಕಲ್ಚರ್ ಸರ್, ಹಂಗಿಟ್ಬೋದು. ಚೆನ್ನಾಗಿ ಪ್ರೋಟೋಕಾಲನ್ನು ತಿಳ್ಕೊಳ್ಳಿ. ಮಾಡ್ತೀವಿ, ಪ್ರೋಟೋಕಾಲ್ ಅರ್ಥ ಗೊತ್ತಿಲ್ಲ. ಮೇನ್ ಇಂಪಾರ್ಟೆಂಟ್ ಫಸ್ಟ್ ಇರೋದೇ ತಾಡಾಸನ. ನೋಡಿ, ಅದು ಫಸ್ಟ್ ಸ್ಟೆಪ್ ಸಾಲ್ವ್ ಆಗೋದೇ ಅಲ್ಲಿ. ದೇಹದಿಂದ ಪೂರ್ಣ ಶರೀರವನ್ನು ಹೇಗೆ ಇಟ್ಕೋಬೇಕು ಅನ್ನೋದು ಗೊತ್ತಿಲ್ಲ. ಇಡೀ ವರ್ಲ್ಡ್ ನಡಕ್ತಾ ಇದೆ ಆ ಒಂದು ಪ್ರೋಟೋಕಾಲ್ ಇದೆ. ಗೊತ್ತಾಯ್ತಾ? ಇವತ್ತಿನವರಿಗೆ ಯಾರಾದರೂ ಕೊಟ್ಟರು ಇಂಥದ್ದೇನಾರು ಒಂದು ಮಾಡಿ ಹೊಸದು ಹುಡುಕ್ರಿ. ಅದು ಯೋಗಿಯ ಲಕ್ಷಣ. ಡಿಸಿಪ್ಲಿನ್ ಕೊಡಿ. ಹೋದಲ್ಲೇ ಬಂದಲ್ಲೇ ಒಂದು ಮರ್ಯಾದೆ ಇಟ್ಕೊಳ್ಳಿ. ಇಲ್ಲೇ ಬಂದು ಬಾ ಕಲಿಬೇಕು, ಅನೇಕ ಕೆಲಸ ಬಾ, ಅದನ್ನು ನೀವು ಇಟ್ಕೊಳ್ಳಿ. ಗಿವ್ ರೆಸ್ಪೆಕ್ಟ್. ನಿಮ್ಮಷ್ಟಕ್ಕೆ ನೀವು ಬೆಳೀರಿ. ಚಲೋ ಇದ್ದಲ್ಲಿ ಹೋಗಿ ಕಲೀರಿ. ಸತ್ಸಂಗದಲ್ಲಿರಿ. ಸತ್ಸಂಗದಲ್ಲಿದ್ದರೆ ಏನು ಸಾಧನೆ ಮಾಡೋಕ್ಕಾಗಲ್ಲ. ಜೀವನವೇ ಸಾಧನೆ. ಅದಕ್ಕೆ 4 ಪಾದಗಳನ್ನು ಚೆನ್ನಾಗಿ ನೆನಪಿಟ್ಕೊಳ್ಳಿ. ಸಾಧನಾ ಪಾದ, ಸಾಮಾನ್ಯ ಪಾದ, ಕೈವಲ್ಯ ಪಾದ, ವಿಭೂತಿ ಪಾದ. ವಿಭೂತಿ ಆಗ್ರಿ. ಅದಕ್ಕೆ ಹೇಳ್ತಾರೆ ವಾಯುರನಿ ಇದಂ ಅಮೃತ ಮತೆ ಇದಂ ಭಸ್ಮಾಂತಂ ಶರೀರಂ ಓಂ ಕೃತಸ್ಮರ ಓಂ ಕೃತಸ್ಮರ ಓಂ ಕೃತಸ್ಮರ ಓಂ ಕೃತಸ್ಮರ. ಒಳಗಿರುವ ವಿಷವನ್ನು ಅಮೃತ ಮಾಡ್ಕೊಳ್ಳಿ. ಪ್ರಾಣಾಯಾಮ ಮಾಡಿ. ಒಳಗಿನ ವಿಷ ದೇಹದಾಗ ತುಂಬುತ್ತಾ ಇದೆ. ಆ ವಿಷದಿಂದನೇ ರೋಗ ಬರ್ತಾ ಇದೆ, ರೋಗ ಉತ್ಪನ್ನವಾಗ್ತಾ ಇದೆ. ಇದನ್ನು ನೀವು ಚೆನ್ನಾಗಿ ಕಲಿತ್ರೆ ಏನಾರ ಒಂದು ಆದಿತ್ಯ ಹೋಗಿ ನಿಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳಿ. ಇಂದ ಅರ್ಧ ತಾಸಿನಾಗ 15 ಮಿನಿಟ್ನಾಗ ವಿಷ ಆಗುತ್ತೆ. ಅದು ದೇಹದಲ್ಲಿ ಜಠರಾಗ್ನಿಯಲ್ಲಿ. ಆ ಜಠರಾಗ್ನಿನೇ ತುಂಬಿಕೊಂಡು ಕುಂತು ಬಿಟ್ಟಿರಿ. ಉಸಿರಾಟ ಉಸಿರು ಹೋಗಲಾರ್ದಂಗೆ ಮಾಡಿರಿ. ನಾಭಿಯಿಂದ ಉಸಿರು ಹೇಳಬೇಕು. ನಾಭಿ ರಹಸ್ಯ ಭಾಳದ. ನಾಭಿ ತಿಳ್ಕೊಳ್ಳಿ. ನಾಭಿಯಿಂದ ಜನನ, ನಾಭಿಯಿಂದ ಮರಣ. ಪ್ಲಾಸ್ಟಿಕ್ ನಾಭಿಯಿಂದನ ನೆತ್ತಿಗೆ ಹೋಗ್ತದೆ. ಹೈಯೆಸ್ಟ್ ಹೈಪೋಥಾಲಮಸ್. ಇದನ್ನು ಚೆನ್ನಾಗಿಟ್ಕೊಳ್ಳಿ ಹೇಳಿ. ನನ್ನ 2 ಮಾತಿಗೆ ವಿರಾಮ.